ಮಂಗಳೂರಿನ ನಾರಿಂಗಾನ್ ಕಂಬಳ ಸಮಿತಿ ವತಿಯಿಂದ ಆಯೋಜಿಸಿದ್ದ 4ನೇ ವರ್ಷದ ಹೊನಲು ಬೆಳಕಿನ ಲವಕುಶ ಜೋಡುಕೆರೆ ಕಂಬಳ ಉತ್ಸವಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಇದೇ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಸಚಿವರಾದ ಎಚ್ಕೆ ಪಾಟೀಲ್, ದಿನೇಶ್ ಗುಂಡೂರಾವ್, ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಡಿಕೆ ಶಿವಕುಮಾರ್, ಕಂಬಳ ದೇಶದ ಸಂಸ್ಕೃತಿ ಇತಿಹಾಸವನ್ನು ಉಳಿಸಿ ಬೆಳೆಸುವ ಕ್ರೀಡೆ. ಯುವಕರು, ಹಿರಿಯರು ನಾಡಿನ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ನಿಮ್ಮಲ್ಲಿ ನಿಮ್ಮತನ, ನಿಮ್ಮ ಇತಿಹಾಸ, ನಿಮ್ಮ ಸಂಸ್ಕೃತಿನ ಉಳಿಸಿಕೊಳ್ಳಿಕ್ಕೆ ಕಂಬಳ ಸಾಕೋರು ಬೇರೆ, ಕಂಬಳದ ಜವಾಬ್ದಾರಿ ತೆಗೆದುಕೊಳ್ಳೋರು ಬೇರೆ, ಈ ಕಂಬಳದ ನೋಡ್ಲಿಕ್ಕೆ ಬಹಳ ಆಸಕ್ತಿಯಿಂದ ವೀಕ್ಷಕರಿದ್ದೀರಲ್ಲ, ಈ ಸಂಖ್ಯೆ ಕೂಡ ನಾವು ಅಭಿನಂದನೆಯನ್ನ ಸರ್ಕಾರದ ಪರವಾಗಿ ಅಭಿನಂದನೆ ಕೂಡ ನಾವು ಸಲ್ಲಿಸಬೇಕಾಗ್ತದೆ. ಯುಟಿ ಖಾದರ್, ಕಂಬಳ ಕೋಣಗಳು ಓಡುವ ಸ್ಪರ್ಧೆಯಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಸೊಗಡಿನ ಜತೆ ಬೆರೆತಿರುವ ಜಾನಪದ ಸಂಸ್ಕೃತಿ ಜತೆಗೆ ಸೋದರತೆ, ಪ್ರೀತಿ, ವಿಶ್ವಾಸವನ್ನು ಮೂಡಿಸುವ ಸಂಕೇತವಾಗಿದೆ. ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ಕ್ರೀಡೆಯನ್ನು ಮುಂದಿನ ತಲೆಮಾರಿಗೂ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು ಎಂದು ತಿಳಿಸಿದರು. ಆದ ಕಾರಣ ಬಹುಶಃ ಇಡೀ ಮಾನ್ಯ ಮುಖ್ಯಮಂತ್ರಿ ಕಳೆದ ವರ್ಷ ಬಂದಿದ್ದಾರೆ, ತಾವೆಲ್ಲ ಕೂಡ ಇವತ್ತು ಬಂದಿದ್ದೀರಿ. ನಾನು ಬಹುಶಃ ಒಬ್ಬ ಸೋದರನಾಗಿ ಹೇಳುವುದಿಷ್ಟೇ, ಈ ಕಂಬಳೋತ್ಸವ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಸೀಮಿತವಾಗಿಲ್ಲ, ಅಥವಾ ಇದು ಬರೇ ಒಂದು ಕೋಣಗಳು ಓಟ ಮಾಡುವಂತ ಒಂದು ದಿವಸದ ಒಂದು ಓಟ ಮಾತ್ರ ಅಲ್ಲ. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಜಾನಪದದ ಸಂಸ್ಕೃತಿ, ಸೋದರತೆ, ಪ್ರೀತಿ, ವಿಶ್ವಾಸವನ್ನು ಬಿಂಬಿಸುವಂತಹ ದೊಡ್ಡ ಮಟ್ಟದ ಒಂದು ಕ್ರೀಡೆ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಚ್ಕೆ ಪಾಟೀಲ್, ಕಂಬಳ ಆರಂಭದಿಂದ ಪ್ರವಾಸೋದ್ಯಮ ಉತ್ತೇಜನಕ್ಕೂ ಹೆಚ್ಚಿನ ಪ್ರೋತ್ಸಾಹ ದೊರೆಯಲಿದೆ. ಮುಂದಿನ ವರ್ಷದಿಂದ ರಾಜ್ಯ ಸರ್ಕಾರ ಕಂಬಳಕ್ಕೆ ಅನುದಾನ ನೀಡಲಿದೆ. ಈ ಮೂಲಕ ಇನ್ನಷ್ಟು ಅದ್ಧೂರಿಯಾಗಿ ಕಂಬಳ ಆಚರಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಒಂದು ವಿಶೇಷ ಕಾರಣಕ್ಕಾಗಿ ಮುಂದಿನ ವರ್ಷದಿಂದ ನಮ್ಮ ಟೂರಿಸಂ ಇಲಾಖೆಯೊಳಗ ಬರ್ತಕ್ಕಂಥ ಏನು ಅನುದಾನ ಐತಿ ಅದರೊಳಗ ಖಾದರ್ ಸಾಹೇಬರಿಗೆ ನಿಮ್ಮ ಅನುದಾನದಿಂದ ಏನು ಕೊಡಬೇಡ್ರಿ, 24 ಕಂಬಳಕ್ಕೆ 5-5 ಲಕ್ಷ ರೂಪಾಯಿ ಕೊಡ್ತೇವೆ ಅನ್ನುವಂಥ ಮಾತನ್ನ ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡೋದಕ್ಕೆ ಬಯಸ್ತೀನಿ. ಈ ಒಂದು ಉತ್ಸವವನ್ನು, ಕಂಬಳೋತ್ಸವವನ್ನು ಇಷ್ಟೆಲ್ಲ ನೀವು ಕೂಡಿ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಅಭಿಮಾನ.